ಆ, ದೆಹಲಿಯಲ್ಲಿ ಇನ್ನೇನು ಚುನಾವಣೆ ನಡೆಯುತ್ತೆ, ಅಲ್ಲಿ ಹೊಸ ರಾಜಕಾರಣ ಶುರುವಾಗಿದೆ. ನಕಲಿ ಮತದಾರರನ್ನ ಹುಡುಕಿ ಗೇಟ್ ಪಾಸ್ ಕೊಡೋ ಕೆಲಸ ನಡೆಯುತ್ತಿದೆ. ಮಜಾ ಏನಪ್ಪ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡುವಂಥ ಕ್ಷೇತ್ರದಲ್ಲಿ 5,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ಕಾರಣ ಅವರೆಲ್ಲ ನಕಲಿ ಮತದಾರರು ಅಂತೇಳಿ. ಆಮ್ ಆದ್ಮಿ ಪಾರ್ಟಿ ಹೇಳೋದು, ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ, ಆಮ್ ಆದ್ಮಿಗೆ ಎಲ್ಲೆಲ್ಲಿ ಓಟ್ ಬರುತ್ತೆ ಅಲ್ಲೆಲ್ಲ ಓಟ್ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ವಾಮ ಮಾರ್ಗದಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿ ವಿರುದ್ಧ ಕಿಡಿಕಾರ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಅಷ್ಟಕ್ಕೂ ಡೆಲ್ಲಿಯಲ್ಲಿ ನಡೀತಾ ಇರೋದಾದ್ರೂ ಏನು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ದೆಹಲಿಯಲ್ಲಿ ಮತದಾರರ ಪಟ್ಟಿ ಪಾಲಿಟಿಕ್ಸ್, ಬಿಜೆಪಿ ಎಐಪಿ ಮಧ್ಯೆ ಮಾತಿನ ಮಹಾಸಮರ. ದೆಹಲಿ ಅಸೆಂಬ್ಲಿಗೆ 2025ಕ್ಕೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಮತದಾರರ ಪಟ್ಟಿಗೆ ಹೆಸರು ಸೇರಿಸುವ ಇಲ್ಲವೇ ತೆಗೆಸುವ ಕೆಲಸ ಶುರುವಾಗಿದೆ. ಆದರೆ ಕೇಜ್ರಿವಾಲ್ ಕ್ಷೇತ್ರದಲ್ಲೇ 5,000 ಮತದಾರರನ್ನ ತೆಗೆಯಲಾಗಿದೆ. ಆದ್ದರಿಂದ ಮಾಜಿ ಸಿಎಂ ಕೆರಳಿ ಕೆಂಡವಾಗಿದ್ದಾರೆ. लगभग 5,000 एप्लीकेशन डिलीशन की डाली है। 5,000 वोटर्स डिलीट करने की एप्लीकेशन 15 दिन में डाली है और लगभग 7,500 एप्लीकेशन इन्होंने एडिशन की डाली है। और मेरी विधानसभा में टोटल वोट 1,06,000 हैं। 1,06,000 में से लगभग 5% वोट ये डिलीट करवा रहे हैं, 7.5% वोट ये ऐड करवा रहे हैं। तो चुनाव कराने का जरूरत ही क्या है? अब नई मतदाता सूची 6 जनवरी को आएगी, लेकिन 24, 25, 26, 27 लगातार यह है एक असेंबली का नाम है नरेला। सिर्फ 24 तारीख को यहाँ पर 2,000 से ज्यादा लोग अप्लाई करते हैं नया वोट बनाने के लिए, जबकि वोट बनाने की प्रक्रिया 5 साल पूरे चलती है। ದೆಹಲಿಯಲ್ಲಿ ಮತ್ತೆ ಗೆದ್ದರೆ ದೇವಸ್ಥಾನಗಳ ಅರ್ಚಕರು, ಗುರುದ್ವಾರಗಳ ಗ್ರಂಥಿಗಳ ಗೌರವ ಧನ 18,000ಕ್ಕೆ ಹೆಚ್ಚಿಸಲಾಗುವುದು ಎಂದು ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಹಲವು ತಿಂಗಳಿನಿಂದ ಇದೇ ಬೇಡಿಕೆ ಇಟ್ಟಿದ್ರು. ಅದನ್ನೇ ಕೇಜ್ರಿವಾಲ್ ಪ್ರಣಾಳಿಕೆಗೆ ಸೇರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಇನ್ನೇನು ಚುನಾವಣೆ ನಡೆಯುತ್ತೆ, ಅಲ್ಲಿ ಹೊಸ ರಾಜಕಾರಣ ಶುರುವಾಗಿದೆ. ನಕಲಿ ಮತದಾರರನ್ನ ಹುಡುಕಿ ಗೇಟ್ ಪಾಸ್ ಕೊಡೋ ಕೆಲಸ ನಡೆಯುತ್ತಿದೆ. ಮಜಾ ಏನಪ್ಪ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡುವಂಥ ಕ್ಷೇತ್ರದಲ್ಲಿ 5,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ಕಾರಣ ಅವರೆಲ್ಲ ನಕಲಿ ಮತದಾರರು ಅಂತೇಳಿ. ಆಮ್ ಆದ್ಮಿ ಪಾರ್ಟಿ ಹೇಳೋದು, ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ, ಆಮ್ ಆದ್ಮಿಗೆ ಎಲ್ಲೆಲ್ಲಿ ಓಟ್ ಬರುತ್ತೆ ಅಲ್ಲೆಲ್ಲ ಓಟ್ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ವಾಮ ಮಾರ್ಗದಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿ ವಿರುದ್ಧ ಕಿಡಿಕಾರ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಅಷ್ಟಕ್ಕೂ ಡೆಲ್ಲಿಯಲ್ಲಿ ನಡೀತಾ ಇರೋದಾದ್ರೂ ಏನು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ದೆಹಲಿಯಲ್ಲಿ ಮತದಾರರ ಪಟ್ಟಿ ಪಾಲಿಟಿಕ್ಸ್, ಬಿಜೆಪಿ ಎಐಪಿ ಮಧ್ಯೆ ಮಾತಿನ ಮಹಾಸಮರ. ದೆಹಲಿ ಅಸೆಂಬ್ಲಿಗೆ 2025ಕ್ಕೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಮತದಾರರ ಪಟ್ಟಿಗೆ ಹೆಸರು ಸೇರಿಸುವ ಇಲ್ಲವೇ ತೆಗೆಸುವ ಕೆಲಸ ಶುರುವಾಗಿದೆ. ಆದರೆ ಕೇಜ್ರಿವಾಲ್ ಕ್ಷೇತ್ರದಲ್ಲೇ 5,000 ಮತದಾರರನ್ನ ತೆಗೆಯಲಾಗಿದೆ. ಆದ್ದರಿಂದ ಮಾಜಿ ಸಿಎಂ ಕೆರಳಿ ಕೆಂಡವಾಗಿದ್ದಾರೆ. लगभग 5,000 एप्लीकेशन डिलीशन की डाली है। 5,000 वोटर्स डिलीट करने की एप्लीकेशन 15 दिन में डाली है और लगभग 7,500 एप्लीकेशन इन्होंने एडिशन की डाली है। और मेरी विधानसभा में टोटल वोट 1,06,000 हैं। 1,06,000 में से लगभग 5% वोट ये डिलीट करवा रहे हैं, 7.5% वोट ये ऐड करवा रहे हैं। तो चुनाव कराने का जरूरत ही क्या है? अब नई मतदाता सूची 6 जनवरी को आएगी, लेकिन 24, 25, 26, 27 लगातार यह है एक असेंबली का नाम है नरेला। सिर्फ 24 तारीख को यहाँ पर 2,000 से ज्यादा लोग अप्लाई करते हैं नया वोट बनाने के लिए, जबकि वोट बनाने की प्रक्रिया 5 साल पूरे चलती है। ದೆಹಲಿಯಲ್ಲಿ ಮತ್ತೆ ಗೆದ್ದರೆ ದೇವಸ್ಥಾನಗಳ ಅರ್ಚಕರು, ಗುರುದ್ವಾರಗಳ ಗ್ರಂಥಿಗಳ ಗೌರವ ಧನ 18,000ಕ್ಕೆ ಹೆಚ್ಚಿಸಲಾಗುವುದು ಎಂದು ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಹಲವು ತಿಂಗಳಿನಿಂದ ಇದೇ ಬೇಡಿಕೆ ಇಟ್ಟಿದ್ರು. ಅದನ್ನೇ ಕೇಜ್ರಿವಾಲ್ ಪ್ರಣಾಳಿಕೆಗೆ ಸೇರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ದೆಹಲಿಯಲ್ಲಿ ಇನ್ನೇನು ಚುನಾವಣೆ ನಡೆಯುತ್ತೆ, ಅಲ್ಲಿ ಹೊಸ ರಾಜಕಾರಣ ಶುರುವಾಗಿದೆ. ನಕಲಿ ಮತದಾರರನ್ನ ಹುಡುಕಿ ಗೇಟ್ ಪಾಸ್ ಕೊಡೋ ಕೆಲಸ ನಡೆಯುತ್ತಿದೆ. ಮಜಾ ಏನಪ್ಪ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡುವಂಥ ಕ್ಷೇತ್ರದಲ್ಲಿ 5,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ಕಾರಣ ಅವರೆಲ್ಲ ನಕಲಿ ಮತದಾರರು ಅಂತೇಳಿ. ಆಮ್ ಆದ್ಮಿ ಪಾರ್ಟಿ ಹೇಳೋದು ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ, ಆಮ್ ಆದ್ಮಿಗೆ ಎಲ್ಲೆಲ್ಲಿ ಓಟ್ ಬರುತ್ತೆ ಅಲ್ಲೆಲ್ಲ ಓಟ್ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ವಾಮ ಮಾರ್ಗದಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿ ವಿರುದ್ಧ ಕಿಡಿಕಾರ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಅಷ್ಟಕ್ಕೂ ಡೆಲ್ಲಿಯಲ್ಲಿ ನಡೀತಾ ಇರೋದಾದ್ರೂ ಏನು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ದೆಹಲಿಯಲ್ಲಿ ಮತದಾರರ ಪಟ್ಟಿ ಪಾಲಿಟಿಕ್ಸ್, ಬಿಜೆಪಿ ಎಐಪಿ ಮಧ್ಯೆ ಮಾತಿನ ಮಹಾಸಮರ. ದೆಹಲಿ ಅಸೆಂಬ್ಲಿಗೆ 2025ಕ್ಕೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಮತದಾರರ ಪಟ್ಟಿಗೆ ಹೆಸರು ಸೇರಿಸುವ ಇಲ್ಲವೇ ತೆಗೆಸುವ ಕೆಲಸ ಶುರುವಾಗಿದೆ. ಆದರೆ ಕೇಜ್ರಿವಾಲ್ ಕ್ಷೇತ್ರದಲ್ಲೇ 5,000 ಮತದಾರರನ್ನ ತೆಗೆಯಲಾಗಿದೆ. ಆದ್ದರಿಂದ ಮಾಜಿ ಸಿಎಂ ಕೆರಳಿ ಕೆಂಡವಾಗಿದ್ದಾರೆ. लगभग 5,000 एप्लीकेशन डिलीशन की डाली है। 5,000 वोटर्स डिलीट करने की एप्लीकेशन 15 दिन में डाली है और लगभग 7,500 एप्लीकेशन इन्होंने एडिशन की डाली है। और मेरी विधानसभा में टोटल वोट 1,06,000 हैं। 1,06,000 में से लगभग 5% वोट ये डिलीट करवा रहे हैं, 7.5% वोट ये ऐड करवा रहे हैं। तो चुनाव कराने का जरूरत ही क्या है? कि अब नई मतदाता सूची 6 जनवरी को आएगी, लेकिन 24, 25, 26, 27 लगातार यह है एक असेंबली का नाम है नरेला। सिर्फ 24 तारीख को यहाँ पर 2,000 से ज्यादा लोग अप्लाई करते हैं नया वोट बनाने के लिए, जबकि वोट बनाने की प्रक्रिया 5 साल पूरे चलती है. ದೆಹಲಿಯಲ್ಲಿ ಮತ್ತೆ ಗೆದ್ದರೆ ದೇವಸ್ಥಾನಗಳ ಅರ್ಚಕರು, ಗುರುದ್ವಾರಗಳ ಗ್ರಂಥಿಗಳ ಗೌರವ ಧನ 18,000ಕ್ಕೆ ಹೆಚ್ಚಿಸಲಾಗುವುದು ಎಂದು ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಹಲವು ತಿಂಗಳಿನಿಂದ ಇದೇ ಬೇಡಿಕೆ ಇಟ್ಟಿದ್ರು. ಅದನ್ನೇ ಕೇಜ್ರಿವಾಲ್ ಪ್ರಣಾಳಿಕೆಗೆ ಸೇರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಇನ್ನೇನು ಚುನಾವಣೆ ನಡೆಯುತ್ತೆ, ಅಲ್ಲಿ ಹೊಸ ರಾಜಕಾರಣ ಶುರುವಾಗಿದೆ. ನಕಲಿ ಮತದಾರರನ್ನ ಹುಡುಕಿ ಗೇಟ್ ಪಾಸ್ ಕೊಡೋ ಕೆಲಸ ನಡೆಯುತ್ತಿದೆ. ಮಜಾ ಏನಪ್ಪ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡುವಂಥ ಕ್ಷೇತ್ರದಲ್ಲಿ 5,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ಕಾರಣ ಅವರೆಲ್ಲ ನಕಲಿ ಮತದಾರರು ಅಂತೇಳಿ. ಆಮ್ ಆದ್ಮಿ ಪಾರ್ಟಿ ಹೇಳೋದು ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ, ಆಮ್ ಆದ್ಮಿಗೆ ಎಲ್ಲೆಲ್ಲಿ ಓಟ್ ಬರುತ್ತೆ ಅಲ್ಲೆಲ್ಲ ಓಟ್ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ವಾಮ ಮಾರ್ಗದಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿ ವಿರುದ್ಧ ಕಿಡಿಕಾರ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಅಷ್ಟಕ್ಕೂ ಡೆಲ್ಲಿಯಲ್ಲಿ ನಡೀತಾ ಇರೋದಾದ್ರೂ ಏನು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ದೆಹಲಿಯಲ್ಲಿ ಮತದಾರರ ಪಟ್ಟಿ ಪಾಲಿಟಿಕ್ಸ್,